ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಜೈ ಗಣೇಶ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಹೊಸ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಡೇ 1 ವಿಜಯ್ ರಾಘವೇಂದ್ರ ಸರ್ ಒಟ್ಟಿಗೆ ಹೊರಟಿದ್ದೀನಿ. ಎಲ್ಲಿ ಶೂಟಿಂಗ್ ಅಂದರೆ ಯಲಂಕ ದಾಟಿ ದೇವನಹಳ್ಳಿ ದಾಟಿ ವಿಜಯಪುರ ಅಂತ ಬರುತ್ತೆ ರೈಟ್ ಸೈಡ್ಗೆ. ಸೊ ಅಲ್ಲಿ ಶೂಟಿಂಗ್ ನಡೀತಿದೆ. ಡೈರೆಕ್ಟ್ರ್ ಬಂದು ವಸಂತ್ ಕೊಂಡಜ್ಜಿ ಅಂತ. ಸೊ ಇವತ್ತು ಡೇ 1 ನಂದು ಒಂದು ಒಳ್ಳೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇದೆ ಅಂತ ಫೋನ್ ಮಾಡಿದರು. ಸೊ ಹೋಗ್ತಾ ಇದ್ದೀನಿ. ಒಂದು 3 ತಿಂಗಳು ಸುಮಾರು ನನ್ನದೇ ಪರ್ಸ್ನಲ್ ಕೆಲಸಗಳಿತ್ತು. ಸೊ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಗ್ಯಾಪ್ ಆಯಿತು. ಸೊ ಅದರಿಂದ ಹೊರಡ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್ ಆಗಿದೆ ರೀ. ಬೆಳಗ್ಗೆ ವೆದರು ಸಕ್ಕತ್ತಾಗಿದೆ ಇವತ್ತು. ವೆದರ್ ಮಾತ್ರ ಸ್ಟೇ ಮಾಡಿರೋ ರೂಮ್ ನೋಡಿ, ಆಂಜನೇಯ ಮಾಡಿದ್ದಾರೆ. ಜೈ ಆಂಜನೇಯ. ನೋಡಿ, ನಾನು ಸ್ಟೇ ಮಾಡಿರುವಂತಹ ಆ ಲೊಕೇಶನ್ನು, ರೂಮು ಫುಲ್ಲು ಫಾಗು. ಏನೂ ಕಾಣಿಸ್ತಾ ಇಲ್ಲ. ಬೆಳಗ್ಗೆ 9:30. ಎಷ್ಟು ಮಂಜಿದೆ ನೋಡಿ. ನನ್ನ ಜೊತೆ ನನ್ನ ಕೋ ಆರ್ಟಿಸ್ಟ್ ವಿನಯ್ ಇದ್ದಾರೆ. ಇವರು ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ? ವಿಕಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ಎಸ್ ನೋಡಿ, ಎಲ್ಲ ಹೋದ್ಮೇಲೆ ಮಲ್ಕೊಳೋದು ಇದೇ ಜಾಗದಲ್ಲಿ. ಹೋದ್ಮೇಲೆ ಅಷ್ಟೇ ಮಲ್ಕೊಳ್ಳಿ. ಹೋದ್ಮೇಲೆ ಅಷ್ಟೇ ಅಲ್ಲಿ ಮಲ್ಕೊಳ್ಬೇಕು. ಹೌದು ಗೈಸ್, ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಯಿತು ಅಂದರೆ, ನನ್ನ ಕೆಲವೊಂದು ವಿಡಿಯೋಗಳಲ್ಲಿ ನನ್ನ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಯೂಶ್ವಲಿ ನಾನು ವಿಡಿಯೋ ಮಾಡೋವಾಗೆ ನನ್ನ ವಾಯ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ. ಇದೇನೋ ಗೊತ್ತಿಲ್ಲ, ಕ್ಯಾಪ್ಚರ್ ಆಗಿಲ್ಲ. ಸೊ ಅದಕ್ಕೆ ನಾನು ಮನೆಗೆ ಬಂದು ಈ ವಾಯ್ಸ್ಗಳನ್ನೆಲ್ಲ ನನ್ನ ವಾಯ್ಸ್ ರೆಕಾರ್ಡ್ ಮಾಡಿಸಿದ್ದೀನಿ. ಇದು ನಮ್ಮ ಪ್ರೊಡ್ಯೂಸರ್ ಅವರ ತೋಟ. ಆಲ್ಮೋಸ್ಟ್ ಒಂದು 5 ಎಕರೆ ಇದೆ. ಎಲ್ಲನೂ ಮಾವಿನ ಗಿಡ ಹಾಕೊಂಡ್ಬಿಟ್ಟಿದ್ದಾರೆ. ಮಾವಿನ ಹಣ್ಣು ಗೊತ್ತಲ್ಲ, ವರ್ಷಕ್ಕೊಂದು ಸಲ ಫಲ ಕೊಡುತ್ತೆ. ಸೊ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಏನಾಗ್ತಿದೆ ಅಂದರೆ, ಎಲ್ಲರೂ ಜನರಲಿ ಎಲ್ಲ ಲೇಔಟ್ಗಳು ಮಾಡ್ತಾಯಿದ್ದಾರೆ. ನನಗೇನೋ ಅದು ಅಷ್ಟೊಂದು ಸೂಕ್ತ ಅನ್ಸಲ್ಲ. ಕ್ಷಣಿಕ ದುಡ್ಡು ಅಷ್ಟೇ, ಈಗ ಬರೋದು ದುಡ್ಡು ಹಿಂಗೆ ಹೋಗುತ್ತೆ. ಬಟ್ ಈ ಥರ ಎಲ್ಲ ಹಾಕೊಂಡ್ರೆ ಒಳ್ಳೆ ಫೀಲ್ ಇರುತ್ತೆ ರೀ. ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆಲ್ಲ ಒಂದು ನಮ್ಮ ಕಡೆಯಿಂದ ಒಂದು ಏನೋ ಒಂದು ಕೃಷಿ ಕೆಲಸ ಕೊಟ್ಟಂಗೆ ಆಗುತ್ತೆ. ಸೊ ಇದೆಲ್ಲ ಮಾಡಬೇಕು. ಯಾಕೆ ಇವ್ರು ಮಾರ್ಕೊತವ್ರೆ ಗೊತ್ತಿಲ್ಲ, ದುಡ್ಡಿನ ಆಸೆಗೆ. ಸೊ ನೋಡಿ, ಒಳ್ಳೆ ಫೀಲ್ ಕೊಡುತ್ತೆ ಇಲ್ಲಂತೂ. ಜನರಲಿ ಏನಂದರೆ, ನಾನು ಪ್ರಿಫರ್ ಮಾಡೋದು ಶೂಟಿಂಗ್ ಎಲ್ಲ ಬೆಂಗಳೂರಿಗಿಂತ ಈ ಥರ ಹೊರಗಡೆ ಬಂದು ಒಂದು 60-70 ಕಿಲೋಮೀಟ್ರ್ ಹೊರಗಡೆ ಬಂದು ಶೂಟ್ ಮಾಡಿದ್ರೆ ನಿಮ್ಗೆ ಆ ಕೊಡೋ ಫೀಲು, ಆ ಕೊಡೋ ಮಜಾನೇ ಬೇರೆ. ಅಂದರೆ ಕಂಪ್ಲೀಟ್ಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ಲಿರ್ತೀವಿ. ಅದಾಯ್ತಾ ಇದಾಯ್ತಾ, ಅದು ತೊಗೊಂಬ, ಅವ್ನು EMI ಅವ್ನು ಬಂದ, ಇದು ಅದು ಕಟ್ಟು ಅಂತಲ್ಲ. ಸೊ ಈ ಕಡೆ ಎಲ್ಲ ಸ್ವಲ್ಪ ಹೊರಗಡೆ ಬಂದರೆ ನೀವು ಪೀಸ್ಫುಲ್ಲಾಗಿರುತ್ತೆ ನಿಮ್ಮ ಮೈಂಡು. ಪ್ರಿಫರಬಲಿ ಆ್ಯಕ್ಟ್ರೆಸ್ಗಳೆಲ್ಲರೂ ತುಂಬ ಹಂಗೆ ಪ್ರಿಫರ್ ಮಾಡ್ತಾರೆ. ಇಲ್ಲಿ ಯಾರೋ ಬಂದರು, ಇವ್ರು ಬಂದು ನಮ್ಮ ಸಿನಿಮಾನಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕಮ್ ಆರ್ಟಿಸ್ಟು. ಸೊ ಏನೋ ಹೇಳ್ತಾಯಿದ್ರೆ, ಸೊ ಅದು ಮ್ಯೂಟು. ಎಸ್, ಆ್ಯಕ್ಚುಲಿ ನಮ್ಮ ಹುಡುಗ ಮಾತಾಡಿದ್ದು ವಿಡಿಯೋ ರೆಕಾರ್ಡ್ ಆಗಿತ್ತು. ಬಟ್ ಅದೇ ಹೇಳಿದ್ನಲ್ಲ, ಕೆಲವೊಂದು ನಮ್ಮ ಸಿನಿಮಾದು ಸೀಕ್ರೆಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ ಇಲ್ಲಿ. ಎಸ್, ನಾನು ಅದೇ ಹೇಳ್ತಿದ್ದೆ, ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತೀವಿ. ಈ ಥರ ಬಂದು ಹೊರಗಡೆ ಬಂದು ಶೂಟಿಂಗ್ ಮಾಡಲೇಬೇಕು ರೀ. ಆರ್ಟಿಸ್ಟ್ಗಳು ನಾವು ಅದೇ ಪ್ರಿಫರ್ ಮಾಡೋದು. ಪೀಸ್ಫುಲ್ಲಾಗಿರುತ್ತೆ ಹೊರಗಡೆ, ಒಳ್ಳೆ ಮಜಾ ಮಾಡ್ಬೋದು. ಆ್ಯಂಡ್ ಆ ಟ್ರಾಫಿಕ್ಕು ಅದು ಇದು ಯಪ್ಪ ಗೊತ್ತಲ್ಲ ನಿಮಗೆ. ಸೊ ಈ ಥರ ಒಂದು ಖುಷಿ ವಿಚಾರ ಈ ಸಿನಿಮಾದಲ್ಲಿ ಏನಂದರೆ, ವಿಜಯ್ ರಾಘವೇಂದ್ರ ಸರ್ ಒಟ್ಟಿಗೆ ಕೆಲಸ ಮಾಡೋದೇ ಒಂದು ಸೂಪರ್. ಆ್ಯಂಡ್ ಅವರ ಸಿನಿಮಾಗಳು ಭಾಳಷ್ಟು ನೋಡ್ಕೊಂಡು ಬೆಳೆದಿರೋ ನಾನು. ಆ್ಯಂಡ್ ನೋಡಿ, ಇದು ಒಂದು ಫಾರ್ಮ್ ಹೌಸಲ್ಲಿ ಯಾವ ಥರ ಒಂದು ವಾವ್ ಸಕ್ಕತ್ತಾಗಿದೆ ಅಲ್ಲ. ಒಂದು ಅಡ್ಡ ಇದ್ದಂಗೆ ನೋಡಿ, ಇಲ್ಲಿ ಕೂತ್ಕೊಂಡು ಪಾರ್ಟಿ ಎಲ್ಲ ಮಾಡ್ಕೊಂಡು ಆರಾಮಾಗಿ ನೈಟು. ಬಟ್ ನಮಗೆಲ್ಲ ಅವಕಾಶ ಇಲ್ಲ ಸೀರಿಯಸ್ಲಿ, ಆರ್ಟಿಸ್ಟ್ಗಳಲ್ವಾ. ಸೊ ಆ ಥರದ್ದೆಲ್ಲ ಅಲ್ಲೆಲ್ಲ ಪಾರ್ಟಿ ಮಾಡೋಕ್ಕಾಗಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಮತ್ತೆ ಶೂಟಿಂಗ್ ಹೋಗಬೇಕು. ಸೊ ಇದೊಂದು. ಆ್ಯಂಡ್ ಇದು ನೋಡಿ, ಬ್ಯೂಟಿಫುಲ್ ಆಗಿದೆ ಈ ಜಾಗ. ಸೊ ಇನ್ನೂ ಒಳಗಡೆ ತೋರಿಸ್ತೀನಿ ಎಲ್ಲನೂ. ಲೆಟ್ಸ್ ಗೋ. ಎಸ್, ಇಲ್ಲೇನು ಕಾರ್ನ ಪಾರ್ಕ್ ಮಾಡಿದೆ. ಆ್ಯಂಡ್ ಸಿ, ಇದು ಕಾಸ್ಟ್ಯೂಮ್ ವ್ಯಾನು. ಸೊ ಜನರಲಿ ಕಾಸ್ಟ್ಯೂಮ್ಸ್ಗಳೆಲ್ಲ ಹಿಂಗೆ ಮೇಂಟೈನ್ ಮಾಡ್ತಾರೆ ಸಿನಿಮಾಗಳಲ್ಲಿ ನೋಡಿ. ಲುಕ್ ಅಟ್ ದಿಸ್. ಸೊ ಇದಕ್ಕೆ ಕಾಸ್ಟ್ಯೂಮ್ ವ್ಯಾನ್ ಅಂತಾರೆ. ಸೊ ನಮ್ಮೆಲ್ಲ ಕಾಸ್ಟ್ಯೂಮ್ಸ್ಗಳು ಒಬ್ಬರು ಮೇಂಟೈನ್ ಮಾಡ್ತಿರ್ತಾರೆ.
ಅವ್ರದ್ದು ಸಪ್ರೇಟಾಗಿ ಟೀಮ್ ಇರುತ್ತೆ. ಸೊ ನೋಡಿ, ಈ ಟ್ರಂಕಲ್ಲಿ ಒಂದಷ್ಟು ಕಾಸ್ಟ್ಯೂಮ್ಸ್ಗಳು ಕಂಟಿನ್ಯೂಟಿ. ಸೊ ಇವರೇ ಐರನ್ ಮಾಡಿ ಎಲ್ಲನೂ ವಿತ್ ರೆಡಿ ಇಟ್ಬಿಟ್ಟಿರ್ತಾರೆ ನೋಡಿ. ಸೊ ದಿಸ್ ಇಸ್ ವಾಟ್. ಇಲ್ಲಿ ಬೆಳಗ್ಗೆ ಎಲ್ಲ ತುಂಬ ಕೋಪದಲ್ಲಿದ್ದಾರೆ. ಸೊ ಟೆನ್ಷನ್ ಇರುತ್ತಲ್ಲ. ಸೊ ಹಿಂಗೆ ಆಫ್ಲೈನ್ ವಿಡಿಯೋ ಮಾಡ್ತೀನಿ. ಗಿಡಗಳೇನೋ ಇದೆಯಾ? ಅದು ಗಿಡ ನೋಡು, ಇದು ಬೇಲಿ ತರ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಿಕ್ತೆ ಸರ್. ಗುಡ್ ಮಾರ್ನಿಂಗ್. ಆಯ್ತಾ ನಿದ್ದೆ? ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಪ್ಯಾಡ್ ಕೊಡ್ರು ನನಗೆ ರೆಡಿ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕಾಫಿ ಕೊಟ್ಟಿರಿ? ಹಾಂ. You are the Sir, son of the Gaudana? Allah. Your role? Gauda's friend. Howda? Gauda's son's friend. Ah, right. Okay, okay. So, ಏನು ಹೇಳೋದು? ಸೊ ಮೇಕಪ್ ಡಿಪಾರ್ಟ್ಮೆಂಟ್ ಆಯಿತು, ಇದು ಕ್ಯಾಮ್ರಾ ಡಿಪಾರ್ಟ್ಮೆಂಟು. ಇಲ್ಲಿ ಯಾರೋ ನೋಡಿ, ನಮ್ಮ ಬಿಗ್ ಬಾಸ್ ಹನುಮಂತು ಇದ್ದಂಗೆ ಅವರೇ. ಕಾಸ್ಟ್ಯೂಮ್ಸ್ ಅದೇ ಕಾಸ್ಟ್ಯೂಮಲ್ಲಿದ್ದಾರೆ. ಮೋಸ್ಟ್ಲಿ ಅವರು ಫ್ಯಾನ್ ಇರ್ಬೋದು. ಇವರು ಕ್ಯಾಮ್ರಾಮ್ಯಾನು ಮುತ್ತು ಸರ್ ಅಂತ, ಸೀನಿಯರ್ ಕ್ಯಾಮ್ರಾಮ್ಯಾನು. ನೋಡಿ, ಅವರು ಫಸ್ಟು ಬಂದು ಅವ್ರ ಕೆಲಸಕ್ಕೆ ನಮಸ್ಕಾರ ಮಾಡಿ ಅಲ್ಲಿ ಹತ್ತಾರೆ. ಸೊ ಇದು ಸಂಸ್ಕೃತಿ ಅನ್ನೋದು, ಅಂದರೆ ಒಂದು ಕೆಲಸಕ್ಕೆ ಕೊಡುವಂಥ ಮರ್ಯಾದೆ. ಸೊ ನೋಡಿ, ಹಿಂಗೆ ಕೂತ್ಕೊಂಡು ಇದೆಲ್ಲ ಟ್ರಾಲಿ ಶಾರ್ಟ್ಸ್ಗಳಂತಾರೆ. ಆ್ಯಂಡ್ ಕ್ಯಾಮ್ರಾ ಅಷ್ಟೇ, ಆ್ಯರಿ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದಾರೆ ಈ ಸಿನಿಮಾಗೆ. ತುಂಬ ಕಾಸ್ಟ್ಲಿ ಇದು ಕ್ಯಾಮ್ರಾ. ಒಳ್ಳೆ ಕ್ಯಾಪ್ಚರ್ ಆಗುತ್ತೆ, 8K ರೆಸೊಲ್ಯೂಷನ್ಸ್ ಇದೆ. ಸೊ ಲೆಟ್ಸ್ ಸಿ. ಸೊ ಇವತ್ತಿಂದು ಫಸ್ಟ್ ಶಾರ್ಟು ಇವರೇ ಡೈರೆಕ್ಟ್ರು. ಎಲ್ಲ ಗಾಬರಿ ನೋಡಿದ್ದೆ. ಯಾರೋ ಹನುಮಂತು ಇದ್ದಾರೆ ಅಲ್ಲಿ, ಪಂಚ ಕಟ್ಕೊಂಡು. ಅವ್ರ ಫ್ಯಾನ್ ಇರ್ಬೋದು. ಹೇಳ್ತೀನಿ ಟೈಮಿಂಗ್, ನೀನು ಬರಬೇಕು. ಅಡ್ಡಾನೇ ಬರೋದು ಸುಮ್ಮನೆ. ಅಲ್ಲಿ ಮಾಡ್ತಿದ್ವಿ, ಗೊತ್ತಾಗಲ್ಲ. ಇವರು ನೋಡಿ, ಈ ಮೆರೂನ್ ಕಲರ್ ಟಿ ಶರ್ಟ್ ಹಾಕೋರಲ್ಲ, ಸಿಕ್ಕಾಪಟ್ಟೆ ಗಾಬರಿ. ಅದಿಲ್ಲ ಇದಿಲ್ಲ ಅಂದ್ಕೊಂಡು ಅಸೋಸಿಯೇಟ್ ಡೈರೆಕ್ಟ್ರು ವಿಡಿಯೋ ಕಾಲ್ ಅಲ್ಲ, ವಿಡಿಯೋ ಮಾಡಿ ನೋಡಿ. ಸೊ ನೆಕ್ಸ್ಟ್ ಬಂದು ಪ್ರೊಡಕ್ಷನ್ನು, ಫುಡ್ ಡಿಪಾರ್ಟ್ಮೆಂಟ್ ಬರುತ್ತೆ. ನೋಡಿ, ಮುದ್ದೆ ಮುರಿತಾ ಇದ್ದಾರೆ ಇಲ್ಲಿ.
ನೋಡಿ ಮುದ್ದೆ ಸಾಕಾಗಿದೆ. ನೀವು ಜನರಲಾಗಿ ಶೂಟಿಂಗ್ ಸೆಟ್ಗಳಲ್ಲೆಲ್ಲ ಮುದ್ದೆ ಅಂತೂ ಕಂಪಲ್ಸರಿ ಇರುತ್ತೆ. ಮುದ್ದೆ ಚಪಾತಿ ಸ್ಟಾರ್ಟಿಂಗ್ ಕಂಪಲ್ಸರಿ ಇರುತ್ತೆ. ಆ್ಯಂಡ್ ಪ್ರಿಫರಬಲಿ ಆ್ಯಕ್ಟರ್ಸ್ಗಳು ಅಷ್ಟೇ ಮುದ್ದೆನೇ ಪ್ರಿಫರ್ ಮಾಡೋದು. ಸೊ ಡಯಟ್ ಎಲ್ಲ ಮೇಂಟೈನ್ ಮಾಡ್ತಿರ್ತೀವಿ. ನೋಡಿ ಕೋಸಂಬರಿ ನೋಡಿ, ಹಪ್ಪಳ, ಪಲ್ಯಗಳು, ಆಮೇಲೆ ಸಾಂಬಾರು, ರಸಮ್ ಎಲ್ಲ ಇರುತ್ತೆ. ಈ ಪ್ರೊಡಕ್ಷನ್ ಅಂತೂ ಫುಡ್ ಅಂತೂ ಮಾತಾಡೋಂಗಿಲ್ಲ ರೀ, ಸಕ್ಕದಾಗಿದೆ. ಕೆಲವೊಂದು ಕಡೆ ಎಲ್ಲ ತುಂಬ ಪ್ಯಾಕೆಟಲ್ಲಿ ಕೊಡೋದು ಅದು ಇದು ಏನೇನೋ ಮಾಡಿ ಇದು ಮಾಡಿಬಿಡ್ತಾರೆ. ತಿನ್ನಬೇಕು ಅನಿಸ್ತದೆ ಗುರು. ಓಕೆ ರೆಡಿ. ಸೊ ಈ ಪ್ರೊಡಕ್ಷನ್ ಅಂತೂ ಊಟ ಅಂತೂ ಸಕ್ಕದಾಗಿದೆ, ದೂಸರ ಮಾತಾಡೋಂಗಿಲ್ಲ. ರೆಡಿ ಮುತ್ತು ಕೆಳಗೆ ತಗೋ, ಸ್ಲೋ ಮೋಷನ್ ಶಾಟ್ ಬೇಕಲ್ಲ, ಕೆಳಗಡೆಗೆ ಹಾಕು. ನೋಡಿ ಮಧ್ಯಾಹ್ನ ಅಷ್ಟಕ್ಕೆ ಕ್ಯಾಮ್ರಾ ರೋಲ್, ಆಕ್ಷನ್. ಮಧ್ಯಾಹ್ನ ಅಷ್ಟಕ್ಕೆ ನೋಡಿ ಎಲ್ಲ ಖಾಲಿ 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 ಎಲ್ಲ ಟೆನ್ಷನ್ ಇದೆಲ್ಲ. ಬಟ್ ಸಿನಿಮಾ ನಡೀತಾ ಇರುತ್ತೆ. ಮಧ್ಯಾಹ್ನ ಶೂಟ್ ನಡೀತಿದೆ. ಇವರೇ ನಮ್ಮ ಮ್ಯಾನೇಜರ್. ಶೂಟಿಂಗ್ ಒಳಗಡೆ ನಡೀತಾ ಇದೆ ನೋಡಿ ಗೈಸ್. ಶೂಟಿಂಗು ಏನದು ಆರ್ಟ್ ಡಿಪಾರ್ಟ್ಮೆಂಟಿಂದ ನಡೆದಿರೋದು. ಇದು ಒಂದು ಸಿನಿಮಾಗೆ, ನಮ್ಮ ಸಿನಿಮಾಗೆ ಬೇಕಾಗಿರೋವಂಥ ಒಂದು ಮೇನ್ ಎಲಿವೇಶನ್ ಇದು. ಈ ಸಿನಿಮಾದಲ್ಲಿ ಇದರಿಂದನೇ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನೋಡಿ ಗೈಸ್, ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರೆ ನೋಡಿ. ಇದೆಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಕ್ರೇಜಿ ಅಲ್ಲ. ಸೊ ಗಾಯ್ಸ್, 7 ದಿನದ್ದು ಶೂಟಿಂಗ್ ಮುಗೀತು. ಸೊ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನೋಡಿ ನೈಟ್ ಹೊತ್ತು ಈ ತೋಟ ಹೇಗೆ ಕಾಣಿಸ್ತಾ ಇದೆ. ಸೊ ನಾನು ಲೈಟ್ ಆಫ್ ಮಾಡಿಬಿಡ್ತೀನಿ. ಅಲ್ಲೊಂದು ಗಾಡಿ ಹೋಗ್ತಾ ಇದೆ ನೋಡಿ ಅಲ್ಲಿ. ಓಕೆ ಸಿ ನಾವು ನೋಡ್ರಿ ಏನು ಕಾಣಿಸ್ತಾ ಇಲ್ಲ. ಸೊ ಎಸ್, ಇದು. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಹೊಸದಾಗಿ ಐ ಆಮ್ ಜಸ್ಟ್ ಟ್ರೈಯಿಂಗ್ ದಿಸ್ ಯೂಟ್ಯೂಬ್ ಚಾನಲ್ ಅಷ್ಟೇ. ಸೊ ಸಪೋರ್ಟ್ ಮಾಡೋಕ್ಕಿಂತ ನೋಡಿ ವಿಡಿಯೋ ಆದಷ್ಟು. ಏನಾದರೂ ನನ್ನ ಕಡೆಯಿಂದ ಇಫ್ ಐ ನೀಡ್ ಟು ಚೇಂಜ್ ಎನಿಥಿಂಗ್ ಪ್ಲೀಸ್ ಲೆಟ್ ಮಿ ನೋ. ಒಂಚೂರು ಚೇಂಜಸ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಐ ಆಮ್ ನಾಟ್ ಸೋ ಮಚ್ ಕ್ರಿಯೇಟಿವ್ ಲೈಕ್ ದಿಸ್ ನ್ಯೂ ಯೂಟ್ಯೂಬ್ ಚಾನಲ್ಸ್ಗಳೆಲ್ಲ ಏನು ಕ್ರಿಯೇಟಿವಿಟಿಯಾಗಿ ದೇ ವಿಲ್ ಟೇಕ್ ದ ಕ್ಯಾಮ್ರಾ ಎಲ್ಲ ಮಾಡೋ ಥರದ್ದು ಏನಿಲ್ಲ. ಸೊ ಜನರಲ್ ಆಗಿ ನಾನು ನನ್ನ ಮೊಬೈಲ್ ಐಫೋನ್ 12 ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ ಬ್ರದರ್. ಥ್ಯಾಂಕ್ ಯು ಸೋ ಮಚ್.